ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಅದರ ಒಂದು ಸಿಲೆಬಸನ್ನು ನಾವು ಇವತ್ತು ನೋಡೋಣ. ಅಂದರೆ ಈ ಗ್ರಾಮ ಲೆಕ್ಕಾಧಿಕಾರಿ ಪರೀಕ್ಷೆಯನ್ನು ನಾವು ನೋಡೋದಾದರೆ 2 ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಈ ಪರೀಕ್ಷೆಗಳ ಮಾಹಿತಿಯನ್ನು ನಾವು ನೋಡುವುದಾದರೆ ಸ್ಪರ್ಧಾತ್ಮಕ ಪರೀಕ್ಷೆ ಶೈಲಿ ಯಾವ ರೀತಿ ಇರ್ತದೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳನ್ನು ಪರಿಗಣಿಸುವ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಮುಖಾಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸುವ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಮತ್ತು ಪರೀಕ್ಷೆಯ ಪಠ್ಯಕ್ರಮವನ್ನು ನಾವು ನೋಡುವುದಾದರೆ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರ್ತದೆ, ಅಂದರೆ MCQ ಇರ್ತದೆ. ಪ್ರಶ್ನೆ ಪತ್ರಿಕೆ 1 ಅವಧಿ 2 ಗಂಟೆಗಳು 2 ಗಂಟೆಗಳು ಇರ್ತವೆ. ಇದು ಯಾವ ಸಿಲೆಬಸ್ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ. ಪ್ರಶ್ನೆ ಪತ್ರಿಕೆ 2 ಪ್ರಶ್ನೆ ಪತ್ರಿಕೆ ಇದರಲ್ಲಿ ಇರ್ತವೆ. 1ನೇ ಪ್ರಶ್ನೆ ಪತ್ರಿಕೆ MCQ ಅಂತ ಒಳಗೊಂಡಿರುತ್ತದೆ. 2 ಗಂಟೆಗಳ ಈ ಒಂದು ಪರೀಕ್ಷೆಗೆ ನೀಡಲಾಗುತ್ತದೆ. ಸಾಮಾನ್ಯ ಜ್ಞಾನ 25 ಅಂಕಗಳು, ಕಂಪ್ಯೂಟರ್ ಜ್ಞಾನ 25 ಅಂಕಗಳು, ಸಾಮಾನ್ಯ ಕನ್ನಡ 25 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 25 ಅಂಕಗಳು. ಟೋಟಲ್ 100 ಮಾರ್ಕ್ಗಳಿಗೆ ಈ ಪರೀಕ್ಷೆ ಇರ್ತದೆ. ಸೊ ಇದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರೆ ಈಸಿಯಾಗಿ ಈ ಪ್ರಶ್ನೆ ಪತ್ರಿಕೆ 1 ನೀವು ಬರಿಬೋದು. 2 ಗಂಟೆಗಳು ಕಾಲಾವಧಿ ಇರ್ತದೆ. ಇನ್ನು ಪ್ರಶ್ನೆ ಪತ್ರಿಕೆ 2 ನಾವು ನೋಡುವುದಾದರೆ ಅವಧಿ ಇದರಲ್ಲೂ ಸಹ 2 ಗಂಟೆಗಳು ಇರ್ತವೆ. ಅಂಕಗಣಿತ, ಅಂಕಿ ಅಂಶಗಳು, ತಾರ್ಕಿಕ ವಿಷಯಗಳು, ಕಂದಾಯ ನಿಯಮಗಳು, ಇದಕ್ಕೆ ಸಂಬಂಧಿಸಿದಂತೆ 25 ಅಂಕಗಳು, 25 ಅಂಕಗಳು, ಟೋಟಲಿ 100 ಅಂಕ. 200 ಮಾರ್ಕ್ಸ್ಗೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಇವನ್ನು ಚೆನ್ನಾಗಿ ನೀವು ಓದ್ಕೊಂಡ್ರೆ ಸೊ ಹಲವಾರು ರೀತಿಯ ಅಂದರೆ ಹೈ ಸ್ಕೋರ್ ಮಾಡಿಕೊಂಡು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನು ನೀವು ತಲುಪಬಹುದು. ಈ ಒಂದು ಮಾಹಿತಿಗೆ ಸಂಬಂಧಿಸಿದಂತೆ ನೀವು ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಇದೇ ರೀತಿಯಾಗಿ ಓದ್ಕೊಂಡ್ರೆ ಈ ಸಲ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಸೆಲೆಕ್ಷನ್ ಅಂತ ನೀವು ತಿಳ್ಕೊಬೋದು. ಇನ್ನು ನಾವು ಅದರ ಸವಿಸ್ತಾರವಾದ ಅದರ ಬಗ್ಗೆ ಮಾಹಿತಿಯನ್ನು ನಾವು ನೋಡುವುದಾದರೆ, ಪ್ರಶ್ನೆ ಪತ್ರಿಕೆ 1ರಲ್ಲಿ 100 ಮಾರ್ಕ್ಸ್ ಅಂತ ನಾವು ಹೇಳಿದ್ವಿ. ಅಲ್ಲಿ ಯಾವ ರೀತಿ ಬೀಳ್ತವೆ ಅಂತೇಳಿ ನೋಡುವುದಾದರೆ, ಅಂದರೆ ಯಾವ ವಿಷಯಗಳು ಯಾವ ರೀತಿ ಯಾವ ಒಂದು ವಿಷಯದಲ್ಲಿ ಎಷ್ಟು ಮಾರ್ಕ್ಗಳು ಅಂತ ನಾವು ನೋಡುವುದಾದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನದ ಮೇಲೆ ಪ್ರಶ್ನೆಗಳು ಬರ್ತವೆ. ಸಾಮಾನ್ಯ ವಿಜ್ಞಾನ ವಿಷಯಗಳ ಬಗ್ಗೆ ಬರ್ತವೆ. ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಭಾರತ ಮತ್ತು ಕರ್ನಾಟಕ ಇತಿಹಾಸ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, SSLC ಮಟ್ಟದಾಗಿರ್ತದೆ ಅದು. ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯ ವಿಷಯ, ಇಷ್ಟೆಲ್ಲ ವಿಷಯಗಳು 100 ಮಾರ್ಕ್ಸ್ಗೆ ಬರ್ತವೆ ಅಂತ ಹೇಳ್ತಾ, ಈ ಒಂದು ಕಂಟೆಂಟ್ ಈ ಒಂದು ವಿಷಯದ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡ್ರೆ ಮೊದಲ ಪ್ರಶ್ನೆ ಪತ್ರಿಕೆಯನ್ನು ನೀವು ಆರಾಮಾಗಿ ಬಿಡಿಸ್ಬೋದು. ಇನ್ನು ಪ್ರಶ್ನೆ ಪತ್ರಿಕೆ 2 ನಾವು ನೋಡುವುದಾದರೆ ಇದನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗ್ತದೆ. ಇದು 100 ಮಾರ್ಕ್ಸ್ಗೆ ಇರ್ತದೆ ಮತ್ತು 2 ಗಂಟೆಗಳ ಅವಕಾಶ. ಈ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಇದರ ಮೇಲೆ 30 ಅಂಕಗಳು, ಟೋಟಲಿ 100 ಅಂಕಗಳು, 2 ಗಂಟೆ ಪರೀಕ್ಷೆ ಇರ್ತದೆ. ಇದನ್ನು ಸಹ ನೀವು ಚೆನ್ನಾಗಿ ಓದಿಕೊಂಡು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ಕರ್ನಾಟಕ ಸರ್ಕಾರದಿಂದ ಜಾರಿಗೊಂಡ ಒಂದು ಲಿಸ್ಟ್ ಇದು. ಇದರ ಅನ್ವಯ ನೀವು ಓದಿಕೊಂಡ್ರೆ ನೀವು ಹೈ ಸ್ಕೋರ್ ಮಾಡಿಕೊಂಡು ಈ ಹುದ್ದೆಯನ್ನು ನೀವು ತಲುಪಬಹುದು ಅಂತ ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ವಿ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.